ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ CA ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಾವು ಆಯುರ್ವೇದ ತಜ್ಞರು. ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ದು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನೂ ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವ್ರಿಗೆ ಹೇಳ್ಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನು ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂಥ ಒಂದು ಮಹತ್ವವನ್ನು, ಚಿಕಿತ್ಸಾ ಪದ್ಧತಿಯನ್ನು ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ, ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್? ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಅದನ್ನು ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನು ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೇ ಆದರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀಸಾಮಾನ್ಯಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಇನ್ವರ್ಟೆಡ್ ಕಾಮರ್ಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನು ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನು ಪಡ್ಕೊಳ್ಳೋದಾದ್ರೆ ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋದಾದ್ರೆ ಖಂಡಿತ ಆಯುರ್ವೇದದಲ್ಲಿ ಆಗೇನು ಹೇಳಿದ್ರು ಲಾಘವಕರಂ ಲಂಘನಂ ಒಂದು ಚಿಕ್ಕ ಉದಾಹರಣೆ. ಉಪವಾಸವನ್ನು ಮಾಡಿದ್ರೆ ಹಗರ ಆಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಹೊಟ್ಟೆ ತುಂಬ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಆವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದ್ರೆ ಏನು? ಉಪವಸತಿ ಇತಿ ಉಪವಾಸಂ. ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನ ಹತ್ತಿರ ತಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತ ಏಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ರಲ್ಲಿ ನಾವು ಲೇಟ್ ಆ್ಯಂಡ್ ಫಾಸ್ಟಿಂಗು, ಅನೇಕವಾದಂಥ ಬೇರೆ 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 ಫಾಸ್ಟಿಂಗ್ಗಳನ್ನ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದರೆ ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡೋದಾದರೆ ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನು ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನು ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಡು ಬಂದರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟ್ಲಿಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಕರಿಗೆ ಹೋಗಿ ಹಸ್ತಲಾಘವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದಾ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತ ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್ನು, ಹೈಜನ್ನು, ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನು ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನು ತುಂಬ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತು ತಿಂದವನು ಯೋಗಿ, ಎರಡೊತ್ತು ತಿಂದವನು ಭೋಗಿ, ಮೂರೊತ್ತು ತಿಂದವನು ಹೊತ್ಕೊಂಡು ಹೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂಥ ಆಹಾರವನ್ನು ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸ್ ಜನಕ್ಕೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್. ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ, ಫಿಟ್ನೆಸ್ಸು, ಜಿಮ್ಮು ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ. ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿರ್ತಕ್ಕಂಥ
ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿರ್ತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ 10 ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಳು ಕೆಲಸ ಮಾಡೋದು, ಇರಳಲ್ಲಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡೋದು. ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾರೆ. ಆ ದೇಶಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜನರೇಷನ್ ಝಿ ಅಂತ ಏನ್ ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70ರಿಂದ 90 ಆಸುಪಾಸಿನ ಹುಟ್ಟಿರತಕ್ಕಂಥ ಶ್ರೀಸಾಮಾನ್ಯ ಅರ್ಥಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂಥ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ. ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ? ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷ್ಯೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ. ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಹುಟ್ಟ ಬಟ್ಟೆಯನ್ನು ಕೂಡ ತೊಗೊಂಡು ಹೋಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬ ದನಪಿಶಾಚಿಗಳಾಗಿ ತುಂಬ ಆಶಾಭಾವನೆಗಳನ್ನ ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತಿದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತು ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತೇನು ಅಂದ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನು ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು. ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಅನ್ಯೋನ್ಯವಾಗಿ ಬದುಕೋ ರೀತಿ, ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಇರಬೇಕು. ಆಮೇಲೆ ಲೈಫ್ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರಬೇಕು. ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ, ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ. ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂಥ ಚಿಕಿತ್ಸೆ ಇತ್ತು. ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ, ಧಾರ್ಮಿಕವಾಗಿ ಅದು ಬಹಳ ಮುಖ್ಯ. ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕೋ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ. ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೇ ಇರಬಹುದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೇ ಇರಬಹುದು. ಈ ತರ ಒಂದು 2 ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ, ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ, ವಿಹಾರ, ವಿಚಾರಾದಿಗಳನ್ನ ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್, ತುಂಬ ಟೈಟ್ ಜೀನ್ಸು ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ತುಂಬ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ ಶಿಶ್ನ ಉದ್ರಕ್ಕಾಗಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬ ಗಟ್ಟಿಗೆ ಹಾಕೊಂಡು ಎಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾ ಇದೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೊಂದು ಸರಳ ಉದಾಹರಣೆ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬ್ ಅವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ. ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬರಕ್ಕೆ ಶುರು ಆಯ್ತೋ,
4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷ ಜೀವನ ನಡ ಇಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು. ಆಗ ಸಮಸ್ಯೆಗಳು ಬಿಗಡಾಯಿಸಕ್ಕೆ ಶುರುವಾಯಿತು, ಸಮಸ್ಯೆಗಳು ಉಲ್ಬಣ ಆಯಿತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳಿ ಕೇಳ್ತೀವಿ, ಬದುಕಿನ ಆಶಾ ಕಿರಣ. ಅಂದ್ರೆ ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ. ರೋಗ ಬರ್ದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣದ ನಾವು ಕಲಿಸ್ತಾ ಇದ್ದೀವ? ಪ್ರಶ್ನೆಯನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ. ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವು ಹೇಳ್ತೀವಿ. ತೊಂದರೆ ಬರ್ದೇ ಇರಕ್ಕೆ ನೀನ್ ನನ್ನ ಹತ್ರ ಸುಮ್ಮನೆ ಆತ್ಮೀಯನಾಗಿ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವುದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವವನು ಪುರೋಹಿತ. ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು, ಮನೆಗಲ್ಲ. ಆಕೆ ನಿಜವಾದ ಪುರೋಹಿತಳು ತಾಯಿ, ಪುರದೊಳಗೆ ಹಿತರು. ಹೌದು, ಪುರಕ್ಕೆ ಹಿತ ಕಾಯುವವರು. ಅಂಥ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಅಂಥ ಒಂದು ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ, ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ 3ನೇ ಬಾರಿ ಅಂದಿನ ಆಯುರ್ವೇದ ಇಂದಿಗೆ ಮತ್ತೆ ಮುಂದಿಗೂ ಪ್ರಸ್ತುತ ಮತ್ತು ಪ್ರಚಲಿತ. ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ, ಅಂಗೈಯಲ್ಲೇ ಆಯುರ್ವೇದ ಅಂತ ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ? ಕೆಮ್ಮಿಗೆ ಏನಿತ್ತು? ಬಹಳ ಸಿಂಪಲ್ ಆಗಿ ಹೇಳಿ, ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗಬೇಕು. ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗ್ರವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ. ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತಾನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೀನಿ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ. ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು? ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂಥ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನು ನಿಮ್ಮ ಮೊದಲುಗೊಂಡು AC ಇಲ್ಲದೆ ಬದುಕಕ್ಕಾಗೋದೇ ಇಲ್ಲ ಅಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂಥ ಕೆರೆಗಳನ್ನು, ಕೋಡಿಗಳನ್ನು, ಮರಗಳನ್ನು, ಗಿಡಗಳನ್ನು, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅಂದ್ಕೊಂಡಿದ್ದಾನೆ. ಅದರ ನೋ ಒನ್ ಇಸ್ ಅಬೌವ್ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿಯು ಇಲ್ಲದಿರುವ ಕಾರಣ ಅದು ತನ್ನದಂಥ ಅಂಕುಶವನ್ನು, ಕಡಿವಾಣವನ್ನು ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌವ್ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿಯನ್ನು ನಡೆಸ್ತಕ್ಕಂಥ ಮನೆಗಳಲ್ಲಿ ನೋಡಿದಾಗ, ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ 4-5 ಅಡುಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನಲ್ಲಿ ಅದನ್ನು ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು. ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದರೆ ನನಗೆ 100 ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಪೇಷಂಟ್ಸ್ ನಾಳೆ ಬರೋರಿದ್ದಾರೆ. ಅವರ ಆಹಾರ, ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ರ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗಿರಬೇಕು, ಅದ್ರ ಇರಬಾರ್ದು ಅಂತ ಹೇಳ್ತೀವಿ. ಮೇಷ್ಟ್ರ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದೀನಿ ಅಂದರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದರೆ ಒಂದೇ ಒಂದು ವರ್ಷ 10ನೇ ಕ್ಲಾಸ್ ಓದಿ ಅವನು IAS, ಡಾಕ್ಟ್ರು, IPS, ದೊಡ್ಡ ಇಂಜಿನಿಯರು ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು, ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ಅವಿನಾಭಾವ ಔನ್ನತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶಕ್ಕೆ ಕರೆಯಕ್ಕೆ ಬರಬೇಕು, ಮದುವೆ ಆಯಿತು ಅಂತ ಹೇಳಕ್ಕೆ ಬರಬೇಕು, ಮಕ್ಕಳಾಯಿತು ಅಂತ ಕರೆಯಕ್ಕೆ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷಂಟ್ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ. ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ,
ಕಣ್ಣಿಗೊಂದು ಡಾಕ್ಟ್ರು, ಬಲಗಂದ್ಗೊಂದು ಡಾಕ್ಟ್ರು, ಎಡಗಂದ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತೊಂದು ಡಾಕ್ಟ್ರು, ಈ ಥರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದೆ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದು, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದನ್ನು ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನು ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ಥರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ ಆಸ್ ಪ್ರಜ್ಞಾಪರಾಧ. ಇದನ್ನು ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತು ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ. ಈಗ ಈ ಆಯುರ್ವೇದದ ಔಷಧಿಗಳನ್ನು ನಾವು ಉಳಿಸ್ಕೊಂಡು ಬರಬೇಕಾಗಿದೆ. ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅನ್ನೋದನ್ನು ಹೇಳೋರೇ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು. ಔಷಧಿ ಗಿಡಗಳನ್ನು ಗುರುತಿಸೋಕ್ಕೂ ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದ್ದಾರೆ ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ? ಇವತ್ತು ನೋಡಿ, ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದ್ರಿಂದ ಆಯುರ್ವೇದದ ಒಳಭಾಗದಲ್ಲೂ ಕೂಡ ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೋಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವುದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲ ಪರ್ಯಂತ ಆಗ್ತದೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ನ ಕೂಡ ತೆಗಿಬೋದು. ಈಗ ಮೊದಲು ದಶಮೂಲ ಅಂದರೆ 10 ಬೇರುಗಳನ್ನು ನೀವು ಕುಟ್ಟಿ ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಬೇಯಿಸ್ಕೊಂಡು ಕುಡಿಬೇಕಾಗಿತ್ತು. ಅದನ್ನು ಇವತ್ತು ಪ್ರೋಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರಾಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನು ಬಳಸ್ತಾರೆ. ಅಂದರೆ ದ್ರವ್ಯಗಳನ್ನು ಅತಿ ಹೆಚ್ಚು ಜನ ಬೆಳೆಸ್ತಾರೆ. ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲಿ 10 ಲಕ್ಷ ಜನ ಅಶ್ವಗಂಧವನ್ನು ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾನೆ ಅಂತಾದರೆ 10 ಗಿಡ ಹಾಕಿರೋನು 10,000 ಗಿಡವನ್ನು ಹಾಕ್ತಾನೆ. ಅವನಿಗೆ ಅದ್ರಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ. ವಿನ್ ವಿನ್ ಸಿಚುಯೇಷನ್ ಟು ಎವ್ರಿವನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ. ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದೇನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವು ಹೇಳ್ದಂಗೆ ಯಾವುದೇ ಪ್ರೋಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು. ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯನಿಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಆ್ಯಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದರೆ ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡ್ಬೋದು. ಇಲ್ಲ, ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ದಿವಸ ಖರ್ಚು ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನು ಖರೀದಿ ಮಾಡ್ತಕ್ಕಂಥ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳಬೇಕಾಗತ್ತೆ. ಕ್ಷಣಕ್ಕೆ ಅಂದರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದರೆ ನೀವು ದುಬಾರಿಯಾಗೂ ಅದನ್ನು ಮಾಡಿಸ್ಕೋಬೋದು, ಅತಿ ಮಿತಿವ್ಯಯಕಾರಿಯಾದಂಥ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನು ಕಾಪಾಡ್ಕೊಳ್ಬೋದು. ಆಲೋವೆರಾ, ಲೋಳೆ ಸರವನ್ನು ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ, ಇಲ್ಲ ನಿಮ್ಮ ತುಂಬ ಪ್ರೀಮಿಯಂ ಶಾಪ್ಸಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡೀ ನೀವು ಬೆಳ್ಕೋಬೋದು. ಇಲ್ಲ, ನಾನು ಅದು ಎಕ್ಸ್ಟ್ರಾಕ್ಟ್ ತೊಗೊಂಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದರೆ ನೀವು ತೊಗೊಂಡು ಬನ್ನಿ, ಅದಕ್ಕೆ ಏನು ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು. ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆನೇ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ ಬೆಂಗಳೂರಾಗಲಿ ಈಗ ಬೇರೆ ಯಾವುದೇ ಊರಾಗಲಿ ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಆಗು ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಆವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದ್ದಾರೆ ಅಂತ ನಮಗಾಗುತ್ತೆ. ಕೇಳುವಂಥ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕೆಂದ್ರೆ ಇವತ್ತು ಚೈನಾದಲ್ಲಿ, ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 10-15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು. ಇವನು ಆಯುರ್ವೇದ ಅಂತ, ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀಸಾಮಾನ್ಯ ಕಣ್ಣು ತೆರೆದಿದ್ದಾನೆ. ಅದು ತನ್ನದಂತಹ ಮನ್ನಣೆ, ಗೌರವ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು. ಎರಡನೇದು, ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ. ಇಟ್ ಈಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನು ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್.
ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನು, ಸರ್ಪಗಂಧ ಪುಡಿಯನ್ನು, ತ್ರಿಫಲ ಚೂರ್ಣವನ್ನು ಪುಡಿ ಕಟ್ಟಿಕೊಡ್ತೀನಿ ಅಂದರೆ ಇವತ್ತು ಅದನ್ನು ಅಕ್ಸೆಪ್ಟೆನ್ಸು ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗು, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದರ ಫೋಕಸ್ಸು ಲೈಮ್ ಲೈಟಿಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ. ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಅವರು ಸಂತೋಷವಾಗಿದ್ರು. ಈಗ ಮನುಷ್ಯ ಒತ್ತಡಗಳು, ಈ ಡಿಪ್ರೆಷನ್ ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂಥ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ? ಅವ್ರು ಯಾಕೆ ನೆಮ್ಮದಿಯಾಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ದರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ದರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲಿ ಶುಗರು ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನು, ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತ ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನಾನು ನಿಮಗೆ ಕೊಡಬಲ್ಲೆ. ಯಾಕೆಂದರೆ ಮನಸ್ಸು ಚೆನ್ನಾಗಿದ್ದರೆ ಶರೀರ ಸ್ಪಂದಿಸುತ್ತದೆ. ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ. ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ ಇತ್ತು. ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಕುಲಪತಿಗಳು, ಉಪಕುಲಪತಿಗಳು, ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಆದ್ರೆ ಆ ಗುರುಮುಖೇನ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ದೀವಿ. ಆ ಥರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನು ಯಾವಾಗ ಬೇಕೋ ಹೊರಿತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟ ವಯಸ್ಸಿನಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನು ಬೇರೂರಿಸ್ತಕ್ಕಂಥ ನಿಟ್ಟಿನಲ್ಲಿ 4-6 ಸಲ ಬಾಯಲ್ಲಿ ಅನ್ನಿಸಿ, ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷ ಆಗೋವರೆಗೂ ಆ ಮಂತ್ರವನ್ನು ಜ್ಞಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಂಗೆ ಯೂಟ್ಯೂಬಲ್ಲಿ ಬರುತ್ತೆ, ಇಂಟರ್ನೆಟಲ್ಲಿ ಬರುತ್ತೆ, ನಿಂಗೆ ಯಾವಾಗ ಬೇಕೋ ಪ್ರೇ ಮಾಡ್ಕೋ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬಕ್ಕೆ ಶಿವನ ಹಾಡು ಕೇಳ್ಕೊಂಡು ನೀನು ಪೂಜೆ ಮಾಡಪ್ಪ ಅಂದಾಗ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು ಮೂಗರಾಗ್ಬಿಡ್ತಾರೆ ಇವ್ರು ಮೂಗರಾಗ್ಬಿಡ್ತಾರೆ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ. ಅದನ್ನ ಸಾಧಿಸಬೇಕಾದ್ರೆ ಗೆಲುವು ನಮ್ಮದೇ. ಅಂದ್ರೆ ಆವಾಗಿನ ಪದ್ಧತಿ, ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ, ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನೂ ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ, BAMS ಆಗಲಿ, ಇತ್ಯಾದಿ ಯಾವುದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ, ಅವಕಾಶಗಳು ಸಿಗೋದು ಕಮ್ಮಿ, ಒತ್ತಡಯುಕ್ತ ಓದು. ಆವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನು ಚಿಕಿತ್ಸೆ ಕೊಡಬೇಕು ನಾವು? ಒಂದು ನಾನು ತುಂಬಾ ಸ್ಪಷ್ಟಪಡಿಸ್ತೀನಿ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದಾಗ್ಲಿಕ್ಕಾಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟ್ರೇ ಆಗಬೇಕು ಅಂತಿಲ್ಲ. ಅಥವಾ ಡಾಕ್ಟ್ರಿಗಳೆಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದು ಯಾರು? ಇಂಜಿನಿಯರ್ ಆಗೋದು ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ. ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವು ಇಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಮ್ನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನು ಹಣೆ ಬರದಲ್ಲಿ ಬರೆದಿದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರೂ ಬೆಳವಣಿಗೆ ಸರ್ವತೋಮುಖವಾಗಿ, ಸರ್ವಾಂಗೀಣವಾಗಿ, ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡು ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ ಅದರದ ಸಂತತಿ. ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೇದು ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ತದೆ. ಅವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ, ಮುಂದಕ್ಕೂ ಕೂಡ ಹಾಗೆ ಇರುತ್ತೆ ಅಂತ. ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.